ನಮಸ್ಕಾರ. ಇವತ್ತು ಬಂದ್ಬಿಟ್ಟು 29ನೇ ಕ್ವೆಶ್ಚನ್ ನೋಡೋಣ. 29ನೇ ಕ್ವೆಶ್ಚನ್ ಬಂದ್ಬಿಟ್ಟು ಜಾಗ್ರಫಿ ಕ್ವೆಶ್ಚನ್ ಆಗಿದೆ. 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಟ್ಮಾಸ್ಫಿಯರ್ ಬಗ್ಗೆ. ಸೊ 1ನೇ ಸ್ಟೇಟ್ಮೆಂಟಲ್ಲಿ ವಿತೌಟ್ ದ ಅಟ್ಮಾಸ್ಫಿಯರ್ ಟೆಂಪರೇಚರ್ ವುಡ್ ಬಿ ವೆಲ್ ಬಿಲೋ ದ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ದಿ ಅರ್ತ್ ಸರ್ಫೇಸ್. ಸೊ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ಎಲ್ಲ ಗ್ಯಾಸಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇವೆಲ್ಲ ಅಟ್ಮಾಸ್ಫಿಯರ್ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಇದರಲ್ಲಿ ಅಟ್ಮಾಸ್ಫಿಯರ್ ಇರೋದ್ರಿಂದನೇ ಈ ಅರ್ಥಲ್ಲಿ ಲೈಫ್ ಸಾಧ್ಯ ಆಗಿದೆ. ಸೊ 1ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಹೀಟ್ ಅಬ್ಸಾರ್ಬ್ಡ್ ಆ್ಯಂಡ್ ಟ್ರಾಪ್ಡ್ ಬೈ ದಿ ಅಟ್ಮಾಸ್ಫಿಯರ್ ಮೇಂಟೈನ್ಸ್ ಅವರ್ ಪ್ಲಾನೆಟ್ಸ್ ಆವರೇಜ್ ಟೆಂಪರೇಚರ್. ಸೊ ನಮಗೆ ಗೊತ್ತಿದ್ದಾವೆ ಗ್ರೀನ್ ಹೌಸ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಅದು ಏನು ಹೀಟ್ ಬರುತ್ತಲ್ಲ ಸನ್ನಿಂದ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡು ಟ್ರಾಪ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಸೊ ಅದರಿಂದ ಆವರೇಜ್ ಟೆಂಪರೇಚರ್ ಡೇ ಮತ್ತು ನೈಟಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಸೊ ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಪರ್ಟಿಕ್ಯುಲರ್ಲಿ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರಾಪಿಂಗ್ ರೇಡಿಯೇಷನ್. ಸೊ ನಮಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್ ಒಂದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿ. ಸೊ ಅದು ಅಬ್ಸಾರ್ಬ್ ಮಾಡಿ ಟ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಸ್ಟೇಟ್ಮೆಂಟ್ 3 ಕರೆಕ್ಟ್ ಆಗುತ್ತೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. 1, 2 ಆ್ಯಂಡ್ 3 ಸರಿ. ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ ನಾಳೆ ನೋಡೋಣ. ಥ್ಯಾಂಕ್ ಯು.